ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಶಿಡ್ಲಘಟ್ಟ ತಾಲೂಕಿನ ಸುಗುಟೂರು ಎಂಬ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಎಂಬ ಸುದ್ದಿ ಬರ್ತಾ ಇದ್ದಂತೆ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಹಳಷ್ಟು ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಹಾಗೂ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹ ಕೈಗೊಂಡಿರುವಂತಹದ್ದು. ಇಷ್ಟಕ್ಕೂ ಈ ಗ್ರಾಮಕ್ಕೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಯಾಕೆ ಬರ್ತಾ ಇದ್ದಾರೆ ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದಕ್ಕೂ ಮುನ್ನ ನೀವು ನ್ಯೂಸ್ 18 ಡಿಜಿಟಲ್ ಆ್ಯಪ್ನಲ್ಲಿಯೂ ಲಭ್ಯವಿದೆ, ಜೊತೆಗೆ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲಿಯೂ ಲಭ್ಯವಿರುವುದರಿಂದ ಪ್ರತಿಯೊಬ್ಬರು ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸದಾ ನಿಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ. ಹೌದು, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪ ಇರುವಂತಹ ಸುಗುಟೂರು ಗ್ರಾಮಕ್ಕೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಎಂಬ ಸುದ್ದಿ ಹರಡ್ತಾ ಇದ್ದಂತೆ ಈಗಾಗಲೇ ಕಳೆದ 15 ದಿನಗಳಿಂದಲೂ ಸಹ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಅಧಿಕಾರಿಗಳ ತಂಡ ಈ ಗ್ರಾಮಕ್ಕೆ ಬಿಟ್ಟಿದ್ದು ಬಹಳಷ್ಟು ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂತಹದ್ದು. ಜೊತೆಗೆ ಗ್ರಾಮದಲ್ಲಿ ಸ್ವಚ್ಛತೆ ಕ್ರಮಗಳನ್ನು ಕೈಗೊಂಡಿದೆ, ಸ್ವಚ್ಛತೆ ಕಾರ್ಯಗಳನ್ನು ಮಾಡಿರುವಂತಹದ್ದು. ಅಷ್ಟೇ ಅಲ್ಲದೆ ಗ್ರಾಮವೆಲ್ಲ ಕಂಗೊಳಿಸುವಂತೆ ದೀಪಾಲಂಕಾರವನ್ನ ಮಾಡಿರುವಂತಹದ್ದು. ಇನ್ನು ಈ ಗ್ರಾಮದ ಇತಿಹಾಸವನ್ನ ನೋಡುವಂತಾದರೆ ಬಹಳಷ್ಟು ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಈ ಗ್ರಾಮದಲ್ಲಿ ಕಲ್ಲೇಶ್ವರ ಹಾಗೂ ಸಿದ್ದರಾಮೇಶ್ವರ ಎಂಬ ಇಬ್ಬರು ದೇವರುಗಳಿಗೆ ಇಲ್ಲಿ ಊರಿನ ಜಾತ್ರಾ ಮಹೋತ್ಸವನ್ನ ಬಹಳಷ್ಟು ಅದ್ದೂರಿಯಾಗಿ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಇದೇ ಒಂದು ಗ್ರಾಮದಲ್ಲಿ 101 ದೇವರುಗಳ ವಿಗ್ರಹ ಇರುವಂತಹದ್ದು. ಈ ಎಲ್ಲಾ ವಿಗ್ರಹಗಳಿಗೂ ಸಹ ಈ ಗ್ರಾಮದಲ್ಲಿ ಪೂಜಾ ಕೈಂಕರ್ಯಗಳನ್ನ ಬಹಳಷ್ಟು ಅದ್ದೂರಿಯಾಗಿ ನಡೆಸಲಾಗುತ್ತೆ. ಸುಮಾರು 5 ವರ್ಷಗಳಿಗೆ ಒಮ್ಮೆ ಈ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಕೆಲವು ಕಾರಣಾಂತರಗಳಿಂದ 8 ವರ್ಷಗಳ ನಂತರ ಈ ಒಂದು ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದ್ದು, ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಡಾಕ್ಟರ್ MC ಸುಧಾಕರ್ ಅವರು ಸೇರಿದಂತೆ ಕೃಷ್ಣ ಬೈರೇಗೌಡ ಹಾಗೂ ಸಚಿವ ಭೈರತಿ ಸುರೇಶ್ ರವರು, ಜೊತೆಗೆ ಇನ್ನು ಬಹಳಷ್ಟು ರಾಜಕೀಯ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಈ ಒಂದು ಗ್ರಾಮದಲ್ಲಿ ನಡೆಯುವಂತಹ ಗ್ರಾಮ ಹಬ್ಬವನ್ನ ಯಶಸ್ವಿಗೊಳಿಸಲು ಮುಂದಾಗ್ತಾ ಇರುವಂತಹದ್ದು. ಇನ್ನು ಈ ಗ್ರಾಮದ ಇತಿಹಾಸವನ್ನ ನೋಡುವಂತಾದರೆ ಬಹಳಷ್ಟು ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಈ ಗ್ರಾಮದಲ್ಲಿ ಗಂಗರು, ಚೋಳರು, ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೆ ನೂರಾರು ಪಾಳೆಗಾರರು ಸಹ ಇದೇ ಒಂದು ಗ್ರಾಮದಲ್ಲಿ ವಾಸವಿದ್ರು ಎಂಬುದಕ್ಕೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಕುರುಹುಗಳು ಸಹ ಸಿಕ್ಕಿರುವಂತಹದ್ದು. ಈಗಾಗಲೇ ಗ್ರಾಮದ ಸುತ್ತಮುತ್ತ ಸಾಕಷ್ಟು ರೀತಿಯಾದಂತಹ ವೀರಗಲ್ಲುಗಳು ಪತ್ತೆಯಾಗಿದ್ದು, ಈ ಶತಮಾನ ಇತಿಹಾಸವಿರುವಂತಹ ವೀರಗಲ್ಲುಗಳು ಈ ಒಂದು ಗ್ರಾಮಕ್ಕೆ ಬಂದಿರುವಂತಹ ರಾಜ ಮಹಾರಾಜರು, ಪಾಳೆಗಾರರ ಇತಿಹಾಸವನ್ನ ಇಂಚಿಂಚೂ ಸಹ ಇಲ್ಲಿ ಪ್ರಸ್ತಾಪವನ್ನ ಪಡಿಸುತ್ತೆ. ಇನ್ನು ಚೋಳರ ಕಾಲದಲ್ಲಿ ಈ ಒಂದು ಸುಗುಟೂರು ಎಂಬ ಗ್ರಾಮ ಒಂದು ಭವ್ಯವಾದ ನಗರವಾಗಿತ್ತು ಎಂಬ ಇತಿಹಾಸವನ್ನು ಸಹ ಇದೇ ಒಂದು ಸಿಕ್ಕಿದಂತಹ ವೀರಗಲ್ಲುಗಳು ಹಾಗೂ ಇಲಿಯು ಗ್ರಾಮದಲ್ಲಿರುವಂತಹ ತಾಳಪತ್ರಗಳಲ್ಲಿ ಮುದ್ರಿಸಿರುವಂತಹದ್ದು ಬಹಳಷ್ಟು ರೀತಿಯಾದಂತಹ ವಿಶೇಷವಾಗಿರುವಂತಹದ್ದು. ತಮಿಳುನಾಡಿನ ರಾಜರು ಸಹ ಈ ಒಂದು ಗ್ರಾಮದಲ್ಲಿ ಪ್ರತಿಷ್ಠವಾಗಿ ನಗರವನ್ನಾಗಿ ಮಾಡಿಕೊಂಡು ಇಲ್ಲಿ ಆಳ್ವಿಕೆಯನ್ನು ಸಹ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ದೇಶದ ಮಟ್ಟದಲ್ಲಿಯೂ ಸಹ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಇಲ್ಲಿ ಸುಂಕ ವಸೂಲಾತಿ ಕೇಂದ್ರವನ್ನು ಸಹ ಇದೇ ಒಂದು ಸುಗುಟೂರು ಗ್ರಾಮದಲ್ಲಿ ಮಾಡಿಕೊಂಡಿದ್ರು ಎಂಬ ಪ್ರತೀತಿ ಹಾಗೂ ಇತಿಹಾಸವೂ ಸಹ ಇರುವಂತಹದ್ದು. ಸೊ ಹಿನ್ನೆಲೆ ಬಹಳಷ್ಟು ರೀತಿಯಾದಂತಹ ಇತಿಹಾಸವಿರುವ ಈ ಗ್ರಾಮದಲ್ಲಿ ಈಗ ಅಷ್ಟೇ ಭವ್ಯ ಇತಿಹಾಸವಂತ ಮಾಡಲು ಇವತ್ತು ಗ್ರಾಮದಲ್ಲಿ ಬಹಳಷ್ಟು ರೀತಿಯಾದಂತಹ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರುವುದು. ಅಷ್ಟೇ ಅಲ್ಲ, 2009ರಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಕಲ್ಲೇಶ್ವರನಾಥ ಹಾಗೂ ಸಿದ್ದರಾಮೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಂಡ ಬಳಿಕ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರ ಭವಿಷ್ಯವೂ ಸಹ ಬದಲಾಗಿ ನಂತರ ಮುಖ್ಯಮಂತ್ರಿಗಳಾಗಿದ್ರು ಎಂಬ ಪ್ರತೀತಿ ಸಹ ಈ ಗ್ರಾಮದಲ್ಲಿ ಬಹಳಷ್ಟು ರೀತಿಯಾದಂತಹ ವಿಶೇಷವಾಗಿ ಹೇಳ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಈ ಗ್ರಾಮದ ಸುತ್ತಮುತ್ತ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ನಿಧಿಗಳ್ಳರು ಸಹ ನಿಧಿ ಆಸೆಗಾಗಿ ಇಲ್ಲಿನ ವಿಗ್ರಹಗಳನ್ನ ಧ್ವಂಸಗೊಳಿಸಿರುವಂತಹದ್ದು, ವಿರೂಪಗೊಳಿಸಿರುವಂತಹದ್ದು.
ಬಹಳಷ್ಟು ರೀತಿಯಾದಂತಹ ಸಾಕ್ಷ್ಯಾಧಾರಗಳಿರುವಂತಹ ಈ ಗ್ರಾಮದಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಗ್ರಾಮದಲ್ಲಿ ಈಗ ಮತ್ತೆ ಆ ಗತ ವೈಭವವನ್ನ ತರಲು ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಸಹ ಬಹಳಷ್ಟು ರೀತಿಯಾದಂತಹ ಸಿಂಗಾರಗಳನ್ನ ಮಾಡಿ ಗ್ರಾಮದಲ್ಲಿರುವಂತಹ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣವನ್ನ ಹೊಡೆದು ಈ ಬಾರಿ ಮುಖ್ಯಮಂತ್ರಿಗಳನ್ನು ಸಹ ವಿಶೇಷವಾಗಿ ಆಹ್ವಾನಿತರಾಗಿ ಮಾಡಿಸಿಕೊಂಡು ಜೊತೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಕುರುಬರ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಈ ಗ್ರಾಮಕ್ಕೆ ವಿಶೇಷವಾಗಿ ಜಾತ್ರೆಯನ್ನ ಮಾಡಬೇಕು ಅಂತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ನಮ್ಮ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಸುಗಟೂರು ಗ್ರಾಮಕ್ಕೆ ನಾಡಿನ ಅತ್ಯಂತ ಉತ್ತಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಹಲವಾರು ಸಚಿವ ಸಂಪುಟ ಸಹೋದ್ಯೋಗಿಗಳು ಮಂತ್ರಿಗಳು ಕೂಡ ಸಹ ಬರ್ತಾ ಇದ್ದಾರೆ. ಬೈರತಿ ಬಸವರಾಜ್ ಅವರು, ಡಾಕ್ಟರ್ MC ಸುಧಾಕರ್ ಅವರು, ಕೃಷ್ಣ ಬೈರೇಗೌಡರು, HM ರೇವಣ್ಣವರು ಬರ್ತಾ ಇದ್ದಾರೆ. ಹಲವಾರು ಸಮುದಾಯದ ಮುಖಂಡರುಗಳು ಬರ್ತಾ ಇದ್ದಾರೆ. ಒಂಥರ ಹೇಳಬೇಕು ಅಂದರೆ ಈ ಅಮೃತ ಗಳಿಗೆಗೋಸ್ಕರ ಜಿಲ್ಲಾಡಳಿತ ಅಂತೂ ಸುಮಾರು 15 ದಿನಗಳಿಂದ ಕೂಡ ಇಲ್ಲೇ ಇದ್ದು ಗ್ರಾಮವನ್ನು ಕನ್ನಡಿ ಥರ ಅಲಂಕಾರ ಮಾಡಿದ್ದಾರೆ. ಭಾಳಷ್ಟು ಸೊಗಸಾಗಿದೆ. ಅನೇಕ ವಿಧವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಮೂಲಕ ನನ್ನ ಮನವಿ ಏನಂದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಸುಮಾರು 7-8 ಜಿಲ್ಲೆಗಳಿಂದ 1 ಲಕ್ಷಕ್ಕೂ ಹೆಚ್ಚಿನ ಜನ ಕುರುಬ ಸಮುದಾಯದಂಥ ಬಂಧು ಬಾಂಧವರು ಆಗಮಿಸುವಂಥ ನಿರೀಕ್ಷೆ ಇದೆ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇತ್ತು. ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮದಿಂದ ಸ್ವಲ್ಪ ವಿಳಂಬ ಆಯಿತು. ಹೀಗಾಗಿ ಈಗ 8 ವರ್ಷ ಆದಮೇಲೆ ಈ ಜಾತ್ರಾ ಕಾರ್ಯಕ್ರಮ ನಡೀತಾ ಇದೆ. ಸುಗಟೂರು ಅಂದರೆ ಒಂದು ರೀತಿ ದೇವಾಲಯಗಳ ತವರು ಅಂತಲೇ ಹೇಳ್ಬೋದು. ಸಾಕಷ್ಟು ದೇವಸ್ಥಾನ ಇರೋಂಥದ್ದು ನಾವು ಅಲ್ಲಿ ನೋಡ್ತಾ ಬಂದಿರೋಂಥದ್ದು. ಮತ್ತು ಇಂದಿನ ಕಾಲದಿಂದಲೂ ಸಹ ಒಂದು ಐತಿಹ್ಯ ಇರೋಂಥ ಒಂದು ಕುರುಹುಗಳಿದೆ ಅಲ್ಲಿ. ಏನು ಈ ನಮ್ಮ ರಾಜ್ಯನ ಹಿಂದಿನ ದಿನಗಳಲ್ಲಿ ರಾಜರು ಆಳ್ದಂಥ ಕದಂಬರು, ಗಂಗರು, ಚೋಳರು ಇತ್ಯಾದಿ ರಾಜರಸರುಗಳು ಇಲ್ಲಿ ಒಂದಷ್ಟು ಅವರು ಮುಖ್ಯ ಕೇಂದ್ರವಾಗಿ ಗ್ರಾಮನ ಬಳಸ್ಕೊಂಡು ಅವರ ಆಳ್ತ ಒಂದು ಕೇಂದ್ರವಾಗಿ ಇಟ್ಕೊಂಡಿದ್ರು ಅಂಥೇಳಿ ಒಂದು ಜನ ಮಾತನಾಡ್ತಾರೆ. ಜೊತೆಗೆ ಇಲ್ಲಿ 5 ವರ್ಷಗಳಿಗೊಮ್ಮೆ ಹಾಲು ಮತದ ಕುಟುಂಬಗಳೇನಿದೆ ಕುರುಬ ಸಮುದಾಯದಂಥವರು ಸಹ ಇಲ್ಲಿ ಈ ಒಂದು ಊರನ್ನ ಇಲ್ಲಿರೋಂಥ ದೇವಸ್ಥಾನ ಕಲ್ಲೇಶ್ವರ ಸ್ವಾಮಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನನ ಬಂದು ಇಲ್ಲಿ ಪೂಜೆ ಮಾಡೋಂಥದ್ದು ಒಂದು ಜಾತ್ರೆ ರೀತಿಯಲ್ಲಿ ಇಲ್ಲಿ ಒಂದು ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಬಂದಿದ್ವಿ. ಜೊತೆಗೆ ಭಾಳ ಮುಖ್ಯವಾಗಿ 5 ವರ್ಷಗಳಿಗೊಮ್ಮೆ ನಡೀತಾ ಇದ್ದಂಥ ಒಂದು ಜಾತ್ರಾ ಮಹೋತ್ಸವ ಈಗ ಕಾರಣಾಂತರಗಳಿಂದ ತಡ ಆಗಿ 8 ವರ್ಷಕ್ಕೆ ಬಂದು ನಿಂತಿರೋಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಕಡೆಗಳಿಂದಲೂ ಸಹ ಕುರುಬ ಸಮುದಾಯದ ಸಾರ್ವಜನಿಕ ಬಂಧುಗಳು ಬಂದು ಇಲ್ಲಿ ಊರಲ್ಲಿ ನೆಲೆಯೂರೋಂಥದ್ದು ಒಂದು 2-3 ದಿನಗಳ ಕಾಲ ಊರಿನ ಎಲ್ಲ ಮನೆಗಳಲ್ಲೂ ಸಹ ಅವರ ಆತಿಥ್ಯನ ಪಡ್ಕೊಳ್ಳೋಂಥದ್ದು. ಅವರ ಒಂದು ಎಲ್ಲ ಊರಿನಲ್ಲಿರೋಂಥವ್ರು ಎಲ್ಲರೂ ಸಹ ಅವ್ರಿಗೆ ಆಶ್ರಯ ನೀಡಿ ಅವರಿಗೆ ಬೇಕಾದಂಥ ಸೌಕರ್ಯನ ಮಾಡಿಕೊಡೋಂಥದ್ದು ಮತ್ತು ಈ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಸಹ ಸಹಕಾರ ಕೊಡ್ತಾ ಇರೋಂಥದ್ದು. ಹಾಗಾಗಿ ಇದು ಅನಾದಿ ಕಾಲದಿಂದಲೂ ಸಹ ಈ ಗ್ರಾಮದಲ್ಲಿ ನಡ್ಕೊಂಡು ಬಂದಿರೋಂಥ ಪ್ರತೀತಿ. ಸರಿಸುಮಾರು 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ, ಅಧಿಕ ಭಕ್ತಾದಿಗಳು ಈ ಗ್ರಾಮಕ್ಕೆ ಬರ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಕುರುಬ ಸಮುದಾಯದ ಮುಖಂಡರು ರಾಜ್ಯದ ಮೂಲೆಗಳಿಂದಲೂ ಸಹ ಬರ್ತಾರೆ. ಅಷ್ಟೇ ಅಲ್ಲದೆ ನೆರೆಯ ರಾಜ್ಯದಲ್ಲಿರುವಂತಹ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಸಿದ್ದರಾಮೇಶ್ವರ ಹಾಗೂ ಕಲ್ಲೇಶ್ವರನ ದರ್ಶನವನ್ನ ಪಡೆದು ಬಹಳಷ್ಟು ಕೋರಿಕೆ ಹರಿಕೆಗಳನ್ನ ಸಮರ್ಪಿಸುವುದರ ಮೂಲಕ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.